ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಖಂಡನೆಯ ವ್ಯಕ್ತಪಡಿಸಲಾಗ್ತಾ ಇದೆ. ಇವತ್ತು ಬಾಗಲಕೋಟೆ ಬಂದ್ಗೆ ದಲಿತ ಸಂಘಟನೆಗಳು ಕರೆ ಕೊಟ್ಟಿವೆ. ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಇವತ್ತು ಬಾಗಲಕೋಟೆ ಬಂದ್. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಆಗಿರುತ್ತೆ. ನಗರ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಸಂಬಂಧ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ವ್ಯಾಪ್ತಿಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇದೆಲ್ಲವೂ ಕೂಡ. ಅಷ್ಟೇ ಅಲ್ಲ ನೋಡಿ, ಇವತ್ತು ಬೈಕ್ ರ್ಯಾಲಿಯನ್ನ ಮಾಡುವ ಮೂಲಕ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದಲಿತ ಸಂಘಟನೆಗಳು ಶಾಂತಿಯುತ ಬಂದ್ಗೆ ಕರೆ ಕೊಟ್ಟಿದೆ. ಯಾವುದೇ ರೀತಿಯಾದಂತಹ ಜೋರಾಗ್ಲಿ, ಗಲಾಟೆ ಆಗಲಿ, ದೊಂಬಿ ಏಳಿಸೋದಾಗ್ಲಿ ಮಾಡೋದಿಲ್ಲ. ಶಾಂತಿಯುತವಾಗಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಈ ಬಂದು. ಸೊ ನೋಡಿ, ಅಂಗಡಿ ಮುಂಗಟ್ಟುಗಳು ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್ ಆಗಿದ್ದಾವೆ. ಇದ್ಯಾವುದು ಕೂಡ ಓಪನ್ ಆಗೋದಿಲ್ಲ ಇವತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಗಿದೆ, ಫ್ಲೆಕ್ಸ್ ಅನ್ನು ಹಾಕಿಸಲಾಗ್ತಾ ಇದೆ. ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋದು ದಲಿತ ಹಿಂದುಳಿದ ಸಂಘಟನೆಗಳಿಂದ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಯನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ಪೊಲೀಸ್ ನಿಯೋಜನೆಗೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸ್ಥಳದಲ್ಲೇ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. KSRP ತುಕಡಿಗಳು ಕೂಡ ಆಲ್ರೆಡಿ ಬಂದಿದ್ದಾವೆ. ಬ್ಯಾರಿಕೇಡ್ಗಳನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾವ ರೀತಿ ಇರುತ್ತೆ ಬಾಗಲಕೋಟೆ ಬಂದು ಅಂತ? ಶರತ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಹಿನ್ನೆಲೆ ಆ ಒಂದು ಘಟನೆಯನ್ನ ಖಂಡಿಸಿ ಇಂದು ನಿಗದಿತ ಏನು ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜನವರಿ 20ರಂದು ಬಾಗಲಕೋಟೆ ಬಂದ್ಗೆ ಮುಂಚಿತವಾಗಿ ಕಳೆದೊಂದು ವಾರದ ಹಿಂದೆಯೇ ಒಂದು ಕರೆಯನ್ನ ನೀಡಿದ್ರು. ಆ ನಿಗದಿತ ಸಮಯದಂತೆ ಇಂದು ಬಾಗಲಕೋಟೆ ನಗರದಾದ್ಯಂತ ಸಂಪೂರ್ಣ ಬಂದ್ಗೆ ಒಂದು ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಗದಿತ ಇವತ್ತು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಎಲ್ಲ ಬಾಗಲಕೋಟೆ ನಗರದ ವ್ಯಾಪಾರಸ್ಥರು ಕೂಡ ಒಂದು ದಲಿತ ಪರ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಬಂದ್ಗೆ ಬೆಂಬಲ ಸೂಚಿಸಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಬೆಳಗ್ಗೆಯಿಂದ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ಹಾಗೂ ಹಳೆ ಬಾಗಲಕೋಟೆ ಭಾಗದಲ್ಲಿ ಯಾವುದೇ ಕೂಡ ವರ್ತಕರು ತಮ್ಮ ಅಂಗಡಿಗಳನ್ನ ಓಪನ್ ಮಾಡದೇ ಇರತಕ್ಕಂಥದ್ದು, ಬೆಂಬಲಕ್ಕೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಅದೇ ರೀತಿ ಇನ್ನು ಸಮಯ ಕಳೆದಂತೆ ಒಂದು ಹೋರಾಟಗಾರರ ಸಂಖ್ಯೆಯು ಕೂಡ ನಗರದಲ್ಲಿ ಹೆಚ್ಚಿರ್ತಕ್ಕಂಥದ್ದು. ಆ ಹಿನ್ನೆಲೆ ನಗರದಾದ್ಯಂತ ಏನು ಪೊಲೀಸ್ ಕಂಗಾವಲನ್ನ ಕೂಡ ಒಂದು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಬಾಗಲಕೋಟೆ ನಗರದಲ್ಲಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸಂಘಟನೆಗಳು ಕೂಡ ಒಂದು ಶಾಂತಿಯುತ ಪ್ರತಿಭಟನೆಗೆ ಒಂದು ಮುಂದಾಗಿರ್ತಕ್ಕಂಥದ್ದು. 10 ಗಂಟೆಯ ನಂತರ ಗ್ರಾಮೀಣ ಭಾಗದಲ್ಲೂ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸಂಘಟನೆಗಳ ಸದಸ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು. 10:30 ಗಂಟೆಗೆ ಹಳೆ ಬಾಗಲಕೋಟೆಯ BR ಅಂಬೇಡ್ಕರ್ ಅವರ ಏನು ಪುತ್ಥಳಿ ಇದೆ, ಆ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೈಕ್ ರ್ಯಾಲಿ ಹಾಗೂ ಪ್ರತಿಭಟನಾ ರ್ಯಾಲಿಗಳು ಆರಂಭಗೊಳ್ತಿರ್ತಕ್ಕಂಥದ್ದು. ಏನು ದಲಿತ ಪರ ಸಂಘಟನೆಯ ಮುಖಂಡರು ಕೂಡ ಒಂದು ಕರೆಯನ್ನ ನೀಡಿರ್ತಕ್ಕಂಥದ್ದು. ನಾವು ಶಾಂತಿಯುತವಾಗಿಯೇ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಯಾವುದೇ ಸರ್ಕಾರಿ ಏನು ಇದಕ್ಕೆ ಹಾನಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಪ್ಲಾನ್ ಅನ್ನ ಇಲ್ಲ ಅಂತಕ್ಕಂಥದ್ದನ್ನ ಬಾಗಲಕೋಟೆ SP ಅವರಿಗೂ ಅವರ ಗಮನಕ್ಕೂ ತಂದಿರ್ತಕ್ಕಂಥದ್ದು. ಅದೇ ರೀತಿ ಏನು ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಾಗಲಕೋಟೆ ನಗರದಲ್ಲಿ ಒಂದು ಬಂದೋಬಸ್ತನ್ನ ನಿಯೋಜಿಸಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.